ಅಚೇತನ ಮನಸ್ಸಿನ ಮಾಂತ್ರಿಕ ಶಕ್ತಿ ಮುಂದುವರಿಕೆ ಅಧ್ಯಾಯ 5. ಆಧುನಿಕ ಮಾನಸಿಕ ಚಿಕಿತ್ಸೆಗಳು. ಈಗ ನಾವು ಆಧುನಿಕ ಮಾನಸಿಕ ಚಿಕಿತ್ಸೆಗಳ ಬಗ್ಗೆ ತಿಳಿಯೋಣ. ಈ ಕಾಲದಲ್ಲಿ ಮೆಡಿಸಿನ್, ತಂತ್ರಜ್ಞಾನ ಮತ್ತು ವಿಜ್ಞಾನ ಬಹಳಷ್ಟು ಮುನ್ನಡೆ ಪಡೆದರು. ಅಚೇತನ ಮನಸ್ಸಿನ ಶಕ್ತಿಯನ್ನು ಬಳಸಿಕೊಂಡು ಹಲವಾರು ಮಂದಿ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡಿರುವ ಉದಾಹರಣೆಗಳು ಇವೆ. ಈ ಅಧ್ಯಾಯದಲ್ಲಿ ಮಾನಸಿಕ ಶಕ್ತಿಯು ಆಧುನಿಕ ವಿಜ್ಞಾನದಲ್ಲಿ ಹೇಗೆ ಬಳಸಲಾಗುತ್ತಿದೆ ಎಂಬುದನ್ನು ನೋಡೋಣ. 1. ಪ್ಲೇಸೆಬೋ ಪರಿಣಾಮ. ಪ್ಲಸಿಬೋ ಎಫೆಕ್ಟ್. ಪ್ಲೇಸೆಬೋ ಪರಿಣಾಮವನ್ನು ಅಚ್ಚರಿಯ ವೈದ್ಯಕೀಯ ಪವಾಡ ಎಂದು ಕರೆಯುತ್ತಾರೆ. ಇದು ಒಬ್ಬ ವ್ಯಕ್ತಿ ಔಷಧಿ ತೆಗೆದುಕೊಳ್ಳುವ ಅವಶ್ಯಕತೆಯಿಲ್ಲದೆ ಕೇವಲ ನಂಬಿಕೆಯ ಶಕ್ತಿಯಿಂದ ಗುಣಮುಖನಾಗಲು ಸಾಧ್ಯ ಎಂಬುದನ್ನು ಸಾಬೀತು ಮಾಡುತ್ತದೆ. ಪ್ಲೇಸೆಬೋ ಉದಾಹರಣೆ: ಕೆಲವು ವೈದ್ಯರು ರೋಗಿಗಳಿಗೆ ನೀರನ್ನು ಮಾತ್ರೆಯಾಗಿ ನೀಡಿ ಅದು ಅವರ ಕಾಯಿಲೆಗೆ ಉತ್ತಮ ಔಷಧಿ ಎಂದು ಹೇಳುತ್ತಾರೆ. ರೋಗಿಗಳು ಇದನ್ನು ನಂಬಿದರೆ ಅವರು ಶಾರೀರಿಕವಾಗಿ ಚೇತರಿಸಿಕೊಳ್ಳುತ್ತಾರೆ. ಈ ತಂತ್ರವನ್ನು ಅಧ್ಯಯನಗೊಳಿಸಿದ ವಿಜ್ಞಾನಿಗಳು ಅಚೇತನ ಮನಸ್ಸು ನಂಬಿದರೆ ಅದು ದೇಹವನ್ನು ಬದಲಾಯಿಸಬಲ್ಲದು ಎಂಬುದನ್ನು ದೃಢಪಡಿಸಿದ್ದಾರೆ. ಪಾಠ: ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಔಷಧಿ ಮಾತ್ರವೇ ಮುಖ್ಯವಲ್ಲ, ನೀವು ನಂಬಿದ ಶಕ್ತಿಯು ತಾನೇ ಚಿಕಿತ್ಸೆಯಾಗಿದೆ. 2. ವಿಜುವಲೈಸೇಷನ್ ಥೆರಪಿ. ವಿಜುವಲೈಸೇಷನ್ ಥೆರಪಿ. ಆಧುನಿಕ ವಿಜ್ಞಾನಿಗಳು ವಿಜುವಲೈಸೇಷನ್ ಥೆರಪಿಯನ್ನು ಬಳಸುತ್ತಿದ್ದಾರೆ. ಇದು ನಮ್ಮ ಮನಸ್ಸಿನಲ್ಲಿ ಆರೋಗ್ಯದ ದೃಶ್ಯವನ್ನು ಉಂಟುಮಾಡುವುದು ಮತ್ತು ನಮ್ಮ ದೇಹ ಅದನ್ನು ಅನುಸರಿಸುವಂತೆ ಮಾಡುವುದು. ವಿಜುವಲೈಸೇಷನ್ ಉದಾಹರಣೆ: ಕ್ಯಾನ್ಸರ್ ಪೀಡಿತ ಒಬ್ಬ ವ್ಯಕ್ತಿ ಪ್ರತಿದಿನ ತನ್ನ ಕ್ಯಾನ್ಸರ್ ಕೋಶಗಳು ಕರಗುತ್ತಿವೆ ಎಂದು ನಮ್ಮ ಅಚೇತನ ಮನಸ್ಸಿಗೆ ಸ್ಪಷ್ಟ ಚಿತ್ರಣ ಕೊಡುತ್ತಾ ಹೋದಾಗ, ವೈದ್ಯಕೀಯ ಪರೀಕ್ಷೆಯ ನಂತರ ಅವನು ಸಂಪೂರ್ಣ ಗುಣಮುಖನಾದನು. ಕ್ರೀಡಾಪಟುಗಳು, ಉದ್ಯಮಿಗಳು ಮತ್ತು ಕಲಾವಿದರು ವಿಜುವಲೈಸೇಷನ್ ತಂತ್ರವನ್ನು ಬಳಸಿಕೊಂಡು ತಮ್ಮ ಬಲಿಷ್ಠ ಮನಸ್ಸನ್ನು ಬೆಳೆಸುತ್ತಾರೆ. ಪಾಠ: ನೀವು ಯಾವುದೇ ದೊಡ್ಡ ಸಾಧನೆ ಮಾಡಲು ಬಯಸಿದರೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಚಿತ್ರಿಸುತ್ತಾ ಹೋದರೆ ಅದು ನಿಮ್ಮ ಜೀವನದಲ್ಲಿ ನಿಜವಾಗುವುದು. 3. ಅಫರ್ಮೇಷನ್ಸ್. ಆಫರ್ಮೇಷನ್ಸ್. ನಾವು ನಮ್ಮನ್ನು ಎಂದೆಂದಿಗೂ ಅಸ್ವಸ್ಥ, ದುರ್ಬಲ ಅಥವಾ ಅಶಕ್ತ ಎಂದು ಪರಿಗಣಿಸಿದರೆ ನಮ್ಮ ಅಚೇತನ ಮನಸ್ಸು ಅದನ್ನು ನಿಜವಾಗಿ ಪ್ರಭಾವ ಬೀರುತ್ತದೆ. ಅಫರ್ಮೇಷನ್ಸ್ ಎಂಬುದು ನಾವು ಬಯಸಿದಂತೆಯೇ ಮನಸ್ಸನ್ನು ಪುನರಾವರ್ತಿಸುವ ಶಕ್ತಿಯ ತಂತ್ರ. ಅಫರ್ಮೇಷನ್ಸ್ ಉದಾಹರಣೆ: ಪ್ರತಿದಿನ ನಾನು ಆರೋಗ್ಯವಂತ, ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಎಂದು ಹೇಳಿಕೊಳ್ಳುವುದರಿಂದ ನಮ್ಮ ಮನಸ್ಸು ಆ ಭಾವನೆಗೆ ಒಪ್ಪಿಕೊಂಡು ನಮ್ಮ ದೇಹ ಅದನ್ನು ಅನುಸರಿಸುತ್ತದೆ. ಈ ಅಫರ್ಮೇಷನ್ಸ್ಗಳನ್ನು ಪ್ರತಿದಿನ ಒಮ್ಮೆ ಧ್ಯಾನ ಮಾಡುವಾಗ ಅಥವಾ ಬೆಳಿಗ್ಗೆ ಎದ್ದ ಕೂಡಲೇ ಹೇಳಿದರೆ ಅದನ್ನು ಅಚೇತನ ಮನಸ್ಸು ಸರಿಯಾಗಿ ಸ್ವೀಕರಿಸುತ್ತದೆ. ಪಾಠ: ಅಫರ್ಮೇಷನ್ಸ್ ಅನಾವಶ್ಯಕವಾದ ಆತಂಕ, ಹೆದರಿಕೆ ಮತ್ತು ಮನಸ್ಥಿತಿಯನ್ನು ನಿವಾರಿಸಿ ನಿಮ್ಮನ್ನು ಬಲಿಷ್ಠವಾಗಿ ಪರಿವರ್ತಿಸುತ್ತದೆ. 4. ಹಿಪ್ನೋಸಿಸ್. ಹಿಪ್ನೋಸಿಸ್. ಹಿಪ್ನೋಸಿಸ್ ಎಂದರೆ ನಮ್ಮ ಅಚೇತನ ಮನಸ್ಸಿಗೆ ಹೊಸ ಆದೇಶ ನೀಡುವುದು. ಇದು ಆರೋಗ್ಯ ಸುಧಾರಣೆ, ಆತ್ಮವಿಶ್ವಾಸ ಬೆಳೆಯುವುದು ಮತ್ತು ಮಾನಸಿಕ ಶಾಂತಿ ಪಡೆಯಲು ಬಹಳ ಪ್ರಯೋಜನವಿದೆ. ಸ್ವಯಂ ಹಿಪ್ನೋಸಿಸ್ ವಿಧಾನ: ಆಹ್ಲಾದಕರ ಮತ್ತು ಶಾಂತಿಯುತ ವಾತಾವರಣದಲ್ಲಿ ಕೂರಿ ನಿಮ್ಮ ಶಕ್ತಿಯ ಬಗ್ಗೆ ಚಿಂತಿಸಿ. ನಿಮ್ಮ ಅಗತ್ಯ ಅಫರ್ಮೇಷನ್ಸ್ಗಳನ್ನು ನಾನು ಸಂಪೂರ್ಣವಾಗಿ ಆರೋಗ್ಯವಂತ ಪುನರಾವರ್ತಿಸಿ ನಿಮ್ಮ ದೇಹವನ್ನು ವಿಶ್ರಾಂತಿ ಸ್ಥಿತಿಗೆ ತಂದು ಆರೋಗ್ಯದ ಭಾವನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ಈ ಪ್ರಕ್ರಿಯೆಯನ್ನು ಪ್ರತಿದಿನ 5 ರಿಂದ 10 ನಿಮಿಷದ ಕಾಲ ಅಭ್ಯಾಸ ಮಾಡಿದರೆ ನಮ್ಮ ಅಚೇತನ ಮನಸ್ಸು ಅದನ್ನು ನಂಬಿ ನಿಮ್ಮ ದೇಹವನ್ನು ತಕ್ಕ ರೀತಿಯಲ್ಲಿ ಬದಲಾಯಿಸಬಲ್ಲದು. ಪಾಠ: ಹಿಪ್ನೋಸಿಸ್ ನಿಮ್ಮ ಆತ್ಮವಿಶ್ವಾಸ, ಆರೋಗ್ಯ ಮತ್ತು ಉಜ್ವಲ ಭವಿಷ್ಯ ರೂಪಿಸಲು ಉಪಯೋಗಿಸಿ. 5.
ನಿಮ್ಮ ದಿನನಿತ್ಯದ ಜೀವನದಲ್ಲಿ ಮಾನಸಿಕ ಚಿಕಿತ್ಸೆಗಳ ಶಕ್ತಿಯನ್ನು ಬಳಸುವುದು ನೀವು ಆರೋಗ್ಯವಂತ ಎಂದು ದೃಢ ನಂಬಿ. ಧನಾತ್ಮಕ ಅಫರ್ಮೇಷನ್ಸ್ಗಳನ್ನು ಪ್ರತಿದಿನ ಅಭ್ಯಾಸ ಮಾಡಿ. ನಿಮ್ಮ ಭವಿಷ್ಯದ ದೃಶ್ಯವನ್ನು ವಿಜುವಲೈಸೇಷನ್ ಮೂಲಕ ರೂಪಿಸಿ. ಹಿಪ್ನೋಸಿಸ್ ಅಥವಾ ಧ್ಯಾನವನ್ನು ಪ್ರತಿದಿನ 5 ನಿಮಿಷಗಳ ಕಾಲ ಮಾಡಿ. ನೀವು ಬಯಸಿದ ಎಲ್ಲವೂ ನಿಜವಾಗುವುದಕ್ಕೆ ಆಸ್ಥೆ ಇಡಿ. ಈ ಅಧ್ಯಾಯದಲ್ಲಿ ಪ್ಲೇಸೆಬೋ ಪರಿಣಾಮ, ವಿಜುವಲೈಸೇಷನ್ ಥೆರಪಿ, ಅಫರ್ಮೇಷನ್ಸ್ ಮತ್ತು ಸ್ವಯಂ ಹಿಪ್ನೋಸಿಸ್ ಎಂಬ ಆಧುನಿಕ ವೈಜ್ಞಾನಿಕ ಮಾನಸಿಕ ಚಿಕಿತ್ಸೆಗಳ ಶಕ್ತಿಯನ್ನು ತಿಳಿಯುವ ಅವಕಾಶ ನಮಗೆ ದೊರಕಿತು. ಇವು ಆರೋಗ್ಯ ಸುಧಾರಣೆ, ಜೀವನದ ಉಜ್ವಲತೆ ಮತ್ತು ಶಾಂತಿಯ ಸಾಧನೆಗೆ ಬಹಳ ಮುಖ್ಯ. ಮುಂದಿನ ಅಧ್ಯಾಯದಲ್ಲಿ ನಾವು ಅಚೇತನ ಮನಸ್ಸಿನ ಪ್ರಾಕೃತಿಕ ಶಕ್ತಿಯನ್ನು ಇನ್ನಷ್ಟು ವಿವರವಾಗಿ ತಿಳಿಯೋಣ.